ಸಮಯ ಇಲ್ಲ, ಸಮಯಕ್ಕೆ ಸರಿಯಾಗಿ ಅಮ್ಮ ಕೂಡ ಇಲ್ಲ. ನನ್ನವನು ಅನ್ಕೊಂಡಿರೋ ಭಾವ ನನ್ನ ಕೈಗೆ ಸಿಗದೆ ಹೋಗ್ತಿದ್ದಾನೆ. ಅವರಿಬ್ರು ನಿಶ್ಚಿತಾರ್ಥ ಕೂಡ ನಾಳೆನೆ. ನೆನೆಸ್ಕೊಂಡ್ರೇನೆ ಸತ್ತು ಹೋಗೋಣ ಅನಿಸ್ತಿದೆ. ಹೇಗೆ ನಾನು ಹೇಗ್ ತಡಿಲಿ? ಏನ್ ಮಾಡಿ ತಡಿಲಿ? ಹೇಗಾದ್ರೂ ಮಾಡಿ ನಿಶ್ಚಿತಾರ್ಥನ ನಿಲ್ಲಿಸ್ಬೇಕು. ಐಶ್ವರ್ಯ, ನನ್ನ ಮುದ್ದು ತಂಗಿಯಿಂದ ಸ್ವಲ್ಪ ದೂರದಲ್ಲಿರು. ಈಗಾಗ್ಲೇ ಅಗ್ನಿ ಪರ್ವತದ ತರ ಸಿಡಿತಾ ಇದ್ದಾಳೆ. ಸುಟ್ಗಿಟ್ಟಳು ನಿನ್ನ. ಹೌದು, ನನ್ನ ಭಾವನೆ ಮಧ್ಯೆ ಯಾರೇ ಬಂದ್ರೂ ಅಗ್ನಿ ಪರ್ವತ ತರ ಸುಟ್ಟಾಕ್ಬಿಡ್ತೀನಿ. ನನ್ನ ಭಾವನೆ ಮಧ್ಯೆ ಬರ್ತಿರೋ ನಿಮ್ಮನ್ನಾಗ್ಲಿ ಆ ಪುಣ್ಯನಾಗ್ಲಿ ಯಾರನ್ ಕೂಡ ಬಿಡಲ್ಲ. ಐಶ್, ನನ್ ಮುದ್ದು ತಂಗಿ ಸಖತ್ ಜೋಕ್ ಮಾಡ್ತಾಳಲ್ಲ. ಹೌದು, ಇನ್ನೂ ಕನ್ಸ್ಕೊಂಡೋದ್ನ ಬಿಟ್ಟಿಲ್ಲ ಅನ್ಸುತ್ತೆ. ಈಗ ಎಷ್ಟಾಗುತ್ತೋ ಅಷ್ಟು ಬಿಡಿ. ಜಾಸ್ತಿ ನಗೋರು ಅಷ್ಟೇ ಅಳುತ್ತಾರಂತೆ. ನಾಳೆ ನಡೆಯೋ ನಿಶ್ಚಿತಾರ್ಥನ ನಿಲ್ಲಿಸದೆ ಹೋದ್ರೆ ನನ್ನ ಹೆಸರು ಪರಿಣಿಕಾನೇ ಅಲ್ಲ, ಭದ್ರಾವತಿ ಮಗಳೇ ಅಲ್ಲ. ನೀನು ಶಪಥದವರೆಗೂ ಬಂದಿದ್ಯಾ ಅಂತ ಹೇಳ್ತಾ ಇದ್ದೀನಿ. ನೋಡು, ನನ್ನ ಭಾವನ್ನ ಮತ್ತೆ ತಂಗಿನ ಒಂದು ಮಾಡೇ ಮಾಡ್ತೀನಿ. ಇವಾಗ ತಾನೇ ಮಾವ ಬಂದು ಹತ್ರದಲ್ಲಿದ್ದು ಎಲ್ಲಾ ಕೆಲಸ ನೋಡ್ಕೊ ಅಂತ ಹೇಳಿದ್ದಾರೆ. ನಿನ್ ಕನ್ಸು ಕನ್ಸಾಗೆ ಉಳಿದು ಬಿಡುತ್ತೆ ನನ್ ಮುದ್ದು ತಂಗ್ಯವ್ವ. ಅದೇ ಮಾವಯ್ಯಂಗೆ ನಾನು ಕೂಡ ಹೇಳಿದೀನಿ, ನನ್ನನ್ನ ಭಾವನ ದೂರ ಮಾಡಕ್ಕಾಗಲ್ಲ ಅಂತ. ಒಂದ್ ವೇಳೆ ಸೋತ ಹೋದ್ರೆ ಸಾಯುವಂತ ಪ್ರೋಗ್ರಾಮ್ ಎಲ್ಲ ಇಟ್ಕೋಬೇಡ. ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಅವ್ರಿಬ್ರಿಗೂ ಮದ್ವೆನೂ ಆಗುತ್ತೆ. ಎಷ್ಟೇ ಆದ್ರೂ ನೀನು ನನಗ್ ತಂಗಿನೇ ಅಲ್ವಾ? ನಿನಗೂ ಒಬ್ಬ ಒಳ್ಳೆ ಹುಡುಗನ್ ಹುಡುಕ್ತೀನಿ ನಾನು. ಹಾ ಅಣ್ಣಯ್ಯ, ಅದು ನಿನ್ ತಂಗಿ ಪುಣ್ಯಂಗೆ ಉಪಯೋಗಕ್ಕೆ ಬರ್ಬೋದೇನೋ. ನೀನ್ ನೋಡು ಆ ಒಳ್ಳೆ ಹುಡುಗ. ನೋಡೋಣ ಯಾರಿಗೂ ಉಪಯೋಗಕ್ಕೆ ಬರುತ್ತೆ ಅಂತ. ನೋಡೋಣ. ನಡಿ ಐಶ್, ಬಾ. ಅಲ್ಲಿಡು. ಅಮ್ಮ ಐಶ್ವರ್ಯ, ಪೂಜೆಗೆಲ್ಲ ರೆಡಿಯಾಗಿದೆ ಅಲ್ಲ? ಎಲ್ಲಾನು ರೆಡಿಯಾಗಿದೆ ಅಮ್ಮ. ಅಯ್ಯೋ, ವಿಷಯ ಹೇಳಕ್ ಮರ್ತೋಯ್ತು. ಅವತ್ತು ಪೂಜೆಗೋಸ್ಕರ ಪುಣ್ಯವ್ರ ಅಪ್ಪ ಅಮ್ಮನ ಫೋಟೋ ಮಾಡಿಸಿದ್ವಿ. ಅದು ಈ ಸಮಯದಲ್ಲಿದ್ರೆ ಪುಣ್ಯವ್ರ ಅಪ್ಪ ಅಮ್ಮನ ಆಶೀರ್ವಾದ ಇದಾಗಿರುತ್ತೆ. ಅವ್ರ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ನೀವು ಸೂಪರ್ ಅತ್ತೆ. ಚಿಟಿಕೆ ಹೊಡೆಯೋಷ್ಟ್ರಲ್ಲಿ ತರ್ತೀನಿ. ಬಾ ಬಂಗಾರ. ಓಂ ಶಂಭಾವ್ಯೈ ನಮಃ, ಓಂ ಶಾಂತಾಯೈ ನಮಃ, ಓಂ ಸುಜಯಾಯೈ ನಮಃ. ಏನಣ್ಣ ಇದು? ನೀನೇ ನೋಡಮ್ಮ.
ಹುಡುಗಿಗಾದ್ರೂ ಅವ್ರ ತಂದೆ ತಾಯಿ ಮುಂದೆನೆ ನಿಶ್ಚಿತಾರ್ಥ ಅಥವಾ ಮದ್ವೆ ನಡೆಯುತ್ತೆ, ಎಲ್ರ ಆಶೀರ್ವಾದನೂ ಸಿಗತ್ತೆ. ಆದ್ರೆ ನನಗೆ ನಿಮ್ ದಯೆಯಿಂದ ಈಗ ಇಬ್ರು ರೂಪನೂ ಒಂದೇ ಸಲ ನಾನು ನೋಡೋ ಹಾಗಾಗ್ತಿದೆ. ಅಮ್ಮ ಪುಣ್ಯ, ನಿಮ್ಮ ಅಪ್ಪ ಅಮ್ಮ ಎಲ್ಲೇ ಇದ್ರೂ ಅವ್ರ ಆಶೀರ್ವಾದ ನಿನಗೆ ಸದಾ ಇರುತ್ತೆ. ಬೇಜಾರು ಮಾಡ್ಕೋಬೇಡಮ್ಮ. ಅಮ್ಮ ಪುಣ್ಯ, ಇನ್ ಮುಂದೆ ನಿನ್ಗೆ ತಂದೆ ತಾಯಿ ಎಲ್ಲ ಅನಿರುದ್ದೇನೆ. ಅವನ್ ನಿನ್ಗೆ ಯಾವ ಕಷ್ಟ ಬರಕ್ಕೂ ಬಿಡಲ್ಲ. ಇನ್ಯಾವತ್ತೂ ಅಳ್ಬೇಡ. ಕಣ್ಣಲ್ಲಿ ನೀರ್ ತುಂಬಿಕೊಂಡು ಜನರನ್ನ ಚೆನ್ನಾಗಿ ಮರಳು ಮಾಡ್ತೀಯ ಕಣೆ ನೀನು. ಅವಳಿಗೆ ನಿಂತರ ನಾಟಕ ಮಾಡೋದಕ್ಕೆ ಬರಲ್ಲ ಪರ್ಣಿಕಾ. ನಾನು ಬದುಕಬೇಕು ಅಂತ ವಿಧಿಲಿದ್ರೆ ನೀನು ಮಾತ್ರ ಅಲ್ಲ, ನಿನ್ ಪಕ್ಕದಲ್ಲಿರೋ ಮಾಂತ್ರಿಕ ಕೂಡ ನನ್ನೇನು ಮಾಡೋಕ್ಕಾಗಲ್ಲ. ಅಂದ್ರೆ ನೀನ್ ಸಾಯಿಸಕ್ಕಾಗಲ್ವಾ? ಆ ದೇವ್ರನ್ನ ಬಿಟ್ಟು ಯಾರು ನನ್ನ ಸಾಯಿಸಕ್ಕಾಗಲ್ಲ. ಪುಣ್ಯ, ಪುಣ್ಯ ಎಲ್ಲಿದ್ಯಾ ಅಪ್ಪ? ಪುಣ್ಯ, ಏನಾಯ್ತು? ಅನಿರುದ್ಧ್, ಅನಿರುದ್ಧ್, ಏನ್ ನೀನ್ ಮಾಡ್ತಿರೋದು? 20 ವರ್ಷದ ಹಿಂದೆ ತೀರ್ಕೊಂಡಿರೋರು ವಾಪಸ್ ಬರಕ್ ಹೇಗ್ ಸಾಧ್ಯ? ಸುಮ್ನೆ ಹುಚ್ಚಿ ತರ ಮಾತಾಡ್ಬೇಡ. ನಿನ್ನ ಅಪ್ಪ ಇಲ್ಲಿಲ್ಲ. ಅಯ್ಯೋ ಇಲ್ಲ ಅನಿರುದ್ಧ್, ನಮ್ಮಪ್ಪ ಇಲ್ಲೇ ಇದ್ದಾರೆ, ನಾನು ನೋಡಿದ್ದೀನಿ, ನನ್ನ ನಂಬೋ ಅನಿರುದ್ಧ್. ಅಮ್ಮ ಪುಣ್ಯ, ನಿಮ್ಮ ಅಪ್ಪ ಅಮ್ಮ ಇಬ್ರು ನನ್ನ ಕಣ್ ಮುಂದೆನೆ ಸತ್ತೋದ್ರು.
ಸತ್ತೋದವ್ರು ಹೇಗೆ ತಿರುಗಿ ಬರ್ತಾರಮ್ಮ? ಇಲ್ಲ ಯಜಮಾನ್ರೆ, ನಾನು ನೋಡಿದ್ದೀನಿ. ನಮ್ಮಪ್ಪನ ನಾನು ಗುರ್ತು ಹಿಡಿತೀನಿ. ಇಲ್ಲೇ ಎಲ್ಲೋ ನೋಡ್ದೆ. ಹೌದೌದು, ನಿಮ್ಮಪ್ಪ ದೇವ್ರು, ಅವ್ರಿಗೆ ಸಾವೇ ಇಲ್ಲ. ಅವ್ರು ಸತ್ತಿದ ಸಮಯದಲ್ಲಿ ನಿನ್ಗೆ ಬುದ್ಧಿ ಕೂಡ ಇರ್ಲಿಲ್ವಂತೆ. ಇಲ್ಲಿ ತನಕ 22 ವರ್ಷ ಆಗಿದೆ. ನಿನ್ ತಂದೆನ ನೀನು ಇವತ್ತು ಗುರ್ತು ಹಿಡಿದ್ಯಾ? ನೀನು ನಮ್ಮ ಹತ್ರ ಹೇಳಿದ ಹಾಗೆ ಹೊರಗಿನವ್ರ ಹತ್ರ ಏನಾದ್ರೂ ಹೇಳಿದ್ರೆ ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಡ್ತಾರೆ. ಹುಷಾರು. ಪರಿಣಿಕಾ, ಸುಮ್ನಿರು. ಅಮ್ಮ ಪುಣ್ಯ, ಇಲ್ಲಿವರೆಗೂ ಬಂದಂತ ನಿಮ್ ತಂದೆ ನಿನ್ನ ನೋಡ್ದೆ ಹೋಗ್ತಾರ? ಖಂಡಿತವಾಗ್ಲೂ ಬರ್ತಾರಮ್ಮ. ನಿಶ್ಚಿತಾರ್ಥ ಪೂಜೆಯಲ್ಲಿ ಖುಷಿಯಾಗಿರ್ಬೇಕಾಗಿದ್ ನೀನೇ ಹೀಗ್ ಬೇಜಾರ್ ಮಾಡ್ಕೊಂಡಿದ್ರೆ ಹೇಗೆ? ನಿಮ್ಮ ಅಪ್ಪ ಬಂದೇನಾದ್ರೂ ನೋಡಿದ್ರೆ ಈ ಮದ್ವೆನೇ ನಿಂಗೆ ಇಷ್ಟ ಇಲ್ಲ ಅನ್ಕೋತಾರೆ. ನೀನ್ ಹೀಗ್ ಬೇಜಾರ್ ಮಾಡ್ಕೊಂಡಿದ್ರೆ ಅನಿರುದ್ಗೂ ಬೇಜಾರಾಗತ್ತೆ. ಪುಣ್ಯ, ನೀನು ಹೇಳೋದೇ ನಿಜ ಆದ್ರೆ ಈಗಲೇ ನಮ್ಮವ್ರನ್ನ ಕಳಿಸಿ ಹುಡುಕಿಸ್ತೀನಿ. ಅಲ್ಲಿವರೆಗೂ ತಲೆ ಕೆಡ್ಸ್ಕೋಬೇಡಮ್ಮ. ಬಾಮ್ಮ, ಪೂಜೆಗೆ ಟೈಮ್ ಆಗ್ತಿದೆ. ಬಾ. ಇಲ್ಲ ಅನಿರುದ್ಧ್, ನಮ್ಮಪ್ಪ ಇಲ್ಲೇ ಇದ್ದಾರೆ. ನಾನು ನೋಡಿದ್ದೀನಿ. ನಾನೇ ಕೈಯಾರೆ ಸಾಯಿಸಿದ್ನಲ್ಲ ಅವನ್ನ, ಮತ್ತೆ ಬದುಕಿದಾನ. ಯಾವುದಕ್ಕಾದ್ರೂ ಒಂದ್ಸಲ ಅವನ್ನ ಹುಡುಕ್ಸೋದೇ ಒಳ್ಳೇದು ಅನ್ಸುತ್ತೆ. ನಿಮ್ಮ ಅಪ್ಪ ಅಮ್ಮ ಇಬ್ರು ನನ್ನ ಕಣ್ ಮುಂದೆನೆ ಸತ್ತೋದ್ರು. ಸತ್ತೋದವ್ರು ಹೇಗೆ ತಿರುಗಿ ಬರ್ತಾರಮ್ಮ? ಪುಣ್ಯ, ಅಳ್ಬೇಡ ಪುಣ್ಯ. ಯಾಕೆ ಈ ಥರ ಅಳ್ತಿದ್ಯಾ? ನಾನು ನೋಡಿದ್ದು ನಿಜವಾಗ್ಲೂ ನಮ್ಮಪ್ಪನೇ ಅನಿರುದ್ಧ್. ನಾನು ನಮ್ಮಪ್ಪನ ಆಶ್ರಯದಲ್ಲಿ ಬೆಳೆದೇ ಹೋಗಿದ್ರು ಕೂಡ, ಮುಖ ಗೊತ್ತಾಗಿದ ತಕ್ಷಣ ನನ್ನ ಅಪ್ಪನ ನೋಡದೇ ಇದ್ರು ಕೂಡ, ಅವತ್ತು ಅಮ್ಮನವ್ರ ದೇವಸ್ಥಾನದಲ್ಲಿ ಅಮ್ಮ ಅಪ್ಪನ ನೋಡಿದ ಕ್ಷಣದಿಂದ ಇಬ್ರು ಇಲ್ಲೇ ಇದ್ದಾರೆ ಅನಿರುದ್ಧ್. ನಮಗಿಷ್ಟ ಆದವರು ನಮ್ಮಿಂದ ದೂರ ಹೋದ್ರೆ ನಮ್ಮ ಜೊತೆನೆ ನಮ್ಮ ಕಣ್ಮುಂದೆ ಇದ್ದಾರೆ ಅಂತ ಅನ್ಸುತ್ತೆ ಪುಣ್ಯ. ಅಯ್ಯೋ ಅನಿರುದ್ಧ್, ನನ್ನ ಅರ್ಥ ಮಾಡ್ಕೊಂಡಿರೋ ನೀನೇ ಹೀಗಂದ್ರೆ ನನ್ನ ನೋವನ್ನ ನಾನು ಯಾರ ಹತ್ರ ಹೇಳಿ? ನೀನನ್ನ ನಂಬಲ್ವಾ? ನಿನ್ನ ನಂಬದೆ ಇನ್ಯಾರನ್ನ ನಂಬಲಿ ಪುಣ್ಯ? ಬೆಳಗ್ಗೆಯಿಂದ ಉಪವಾಸ ಅಂತ ಹೇಳಿ ನೀನು ಏನು ತಿಂದಿಲ್ಲ. ಇಲ್ಲ ನೋಡು, ಇದು ದೇವ್ರ ಪ್ರಸಾದ, ಒಂದು ಸ್ವಲ್ಪ ತಿನ್ನು. ನನಗೇನು ಹಸುವು ಆಗ್ತಿಲ್ಲ ಅನಿರುದ್ಧ್. ಹಲೋ ಮೇಡಮ್, ನಿಮ್ಮ ಹಸಿವು ನಿಮ್ಮ ಕಣ್ಣಲ್ಲಿ ಕಾಣಿಸ್ತಿದೆ. ನೀನು ಇಲ್ಲಿ ಖುಷಿಯಾಗಿದ್ರೆ ನೀನು ಇಷ್ಟಪಡೋರು ಎಲ್ಲೇ ಇದ್ರೂ ಖುಷಿಯಾಗಿರ್ತಾರೆ. ನೀನು ಹುಡ್ದಾಗಿಂದ ನೋಡದೇ ಇರೋ ನಿಮ್ಮ ತಂದೆನ ನೀನು ಇವಾಗ ನೋಡ್ತಿದ್ಯಾ ಅಂದ್ರೆ ಇದ್ರ ಅರ್ಥ ಏನು ಹೇಳು?
ನಿಂಗೋಸ್ಕರ ದೇವ್ರು ಕಳಿಸಿದ್ದಾರೆ ಅಂತ. ನಾವು ಮನಸ್ಫೂರ್ತಿಯಾಗಿ ಏನಾದರೂ ಅನ್ಕೊಂಡ್ರೆ ಅದು ಖಂಡಿತ ನೆರವೇರುತ್ತೆ. ಹಸಿವಲ್ಲಿದ್ದು ಕೋರ್ಕೊಂಡ್ರೆ ಆಗಲ್ಲ. ಖಂಡಿತವಾಗ್ಲೂ ಯಾವತ್ತಾದ್ರೂ ಒಂದಿನ ನಿನ್ ತಂದೆ ನಿನ್ ಮುಂದೆ ಇರ್ತಾರೆ. ನನ್ನ ಮಾತನ್ನ ನಂಬು ಪುಣ್ಯ. ನಿಜವಾಗ್ಲೂ ಬರ್ತಾರೆ ಅಲ್ವಾ? ನಿಜವಾಗ್ಲೂ ಬರ್ತಾರೆ. ಸಡನ್ ಆಗಿ ನಿಮ್ಮಪ್ಪ ಬಂದು, ಅಳಿಮಯ್ಯ ನೀನ್ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಿಲ್ಲ, ನಿನಗ್ ನನ್ನ ಮಗಳನ್ನ ಕೊಡಲ್ಲ ಅಂದ್ಬಿಟ್ರೆ? ಅಯ್ಯಯ್ಯೋ ಬೇಡಮ್ಮ. ಅಬ್ಬಾ ನಕ್ಬಿಟ್ಯಾ? ಥ್ಯಾಂಕ್ಸ್ ಮಾಮಾ. ನೀನ್ ನಗಾಡ್ತಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀಯ ಪುಣ್ಯ. ಇನ್ಯಾವತ್ತೂ ಅಳ್ಬೇಡ. ಸರಿ ತಿನ್ನು. ತಿನ್ನು. ಓಂ ಸುಮುಖಾಯ ನಮಃ. ಓಂ ಏಕದಂತಾಯ ನಮಃ. ಓಂ ಕಪಿಲಾಯ ನಮಃ. ಓಂ ಗಜಾನನಾಯ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ಗೌರೀಪುತ್ರಾಯ ನಮಃ. ಓಂ ಗಣೇಶ್ವರಾಯ ನಮಃ. ಓಂ ಸ್ಕಂದಾಗ್ರಜಾಯ ನಮಃ. ಓಂ ಅವ್ಯಯಾಯ ನಮಃ. ಓಂ ಪೂತಾಯ ನಮಃ. ಓಂ ದಕ್ಷಾಯ ನಮಃ. ಯಜಮಾನ್ರೆ, ಹೆಣ್ಣಿಗೆ ನಿಶ್ಚಿತಾರ್ಥದ ಬಟ್ಟೆ ಇಡಿ. ಹೆಣ್ಣಿನ ತಂದೆ ತಾಯಿ ಬಟ್ಟೆಗಳನ್ನ ಸ್ವೀಕರಿಸಬೇಕು. ಕ್ಷಮಿಸಿ ಪುರೋಹಿತ್ರೆ, ಹುಡುಗಿಗೆ ತಂದೆ ತಾಯಿ ಇಲ್ಲ. ಆದ್ರೆ ಬಟ್ಟೆ ಸ್ವೀಕರಿಸಲೇಬೇಕಲ್ವಾ? ಇಲ್ಲ ಅಂದ್ರೆ ದೊಡ್ಡಪ್ಪ ದೊಡ್ಡಮ್ಮ ಸ್ವೀಕರಿಸಬಹುದು. ನನ್ನವರು ಅಂತ ತಂದೆ ಸ್ಥಾನದಲ್ಲಿ ನಿಲ್ಲೋ ಅಂತವ್ರು ಯಾರು ಇಲ್ಲ ಪುರೋಹಿತ್ರೆ. ಇದರೆ ಪುರೋಹಿತ್ರೆ. ಪುಣ್ಯನ್ಗೆ ತಂದೆ ತಾಯಿ ಇದ್ದಾರೆ. ನಾನು ಐಶ್ವರ್ಯ ನನ್ನ ತಂಗಿಗೆ ತಂದೆ ತಾಯಿ ಸ್ಥಾನದಲ್ಲಿ ಕೂತ್ಕೋತೀವಿ. ನಿಮಗೆ ನಾನು ಏನು ಮಾಡಿದ್ದೇನೋ ಗೊತ್ತಿಲ್ಲ, ಆದರೆ ನನಗೆ ನೀವು ನನ್ನ ಕುಟುಂಬ ಥರ ಆಗೋಗಿದ್ದೀರಾ. ಹೆಸರಿಗಷ್ಟೇ ನೀವು ಅಣ್ಣ ಅತ್ತಿಗೆ, ಆದರೆ ಒಂದು ಚಿಕ್ಕ ಮಗುನ ಕಾಪಾಡೋ ಥರ ಅಮ್ಮ ಅಪ್ಪನ ಥರ ನನ್ನ ಬೆನ್ನ ಹಿಂದೆನೇ ಇದ್ದೀರಾ. ನಿಮ್ ಪ್ರೀತಿನ ಪಡ್ಕೊಂಡಿರೋ ಪುಣ್ಯ ನಿಜವಾಗ್ಲೂ ತುಂಬಾ ಅದೃಷ್ಟವಂತೆ. ಅಣ್ಣ ಅತ್ತಿಗೆ ಥರ ಜೊತೆಯಾಗಿದ್ದೀರಾ. ಇವಾಗ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಕನ್ಯಾದಾನ ಮಾಡ್ತಿದ್ದೀರಾ. ನಿಮಗೂ ಪುಣ್ಯಂಗೂ ಅದು ಯಾವ ಜನ್ಮದ ಋಣನೋ ಗೊತ್ತಿಲ್ಲ. ನೀನ್ ಸುಮ್ಮನಿರೋ ಭಾವ. ಬಾಮ ನೀನ್ ಕುತ್ಕೋ ಮೊದ್ಲು. ಬಾರೋ ಬಾಮ ಕುತ್ಕೋ. ಬಾರೋ ಭಾವ. ನೀವಿಲ್ಲಿ ಕೂತ್ಕೊಳ್ಳಿಮ್ಮ. ಓಂ ಕಪಿಲಾಯ ನಮಃ. ಓಂ ಗಜಕರ್ಣಿಕಾಯ ನಮಃ. ಓಂ ಲಂಬೋದರಾಯ ನಮಃ. ಓಂ ವಿಕಟಾಯ ನಮಃ. ಓಂ ಹೇರಂಬಾಯ ನಮಃ. ಯಜಮಾನ್ರೆ, ಇಬ್ರು ತಾಂಬೂಲನ ಬದಲಾಯಿಸ್ಕೊಳ್ಳಿ. ತಗೊಳ್ಳಿಮ್ಮ.
ನೀನು ತಗೊಳಪ್ಪ. ಓಂ ನಿಶ್ಚೇತಾಂಬುಲ ಮುಹೂರ್ತಸ್ಸು ಮುಹೂರ್ತಾಸ್ತು. ಓಂ ಧ್ರುವಂ ತೇ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂ ತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ.